ಹಲೋ, ಇವತ್ತಿನ ವಿಡಿಯೋದಲ್ಲಿ ಒಂದು ಹೈ ಪ್ರೋಟೀನ್ ರಿಚ್ ರೆಸಿಪಿನ ಒಂದು ತೋರಿಸ್ತಾ ಇದ್ದೇನೆ. ಅದ್ಯಾವುದು ಅಂತಂದರೆ ಪೆಸರಟ್ಟು. ಹೆಸರು ಕಾಳಿಂದ ಮಾಡುವಂತಹ ಒಂದು ದೋಸೆ. ಸೊ ಇದು ಸಿಕ್ಕಾಪಟ್ಟೆ ಹೆಲ್ದಿ ಮತ್ತು ಪ್ರೋಟೀನ್ ಪ್ಯಾಕ್ಟ್ ಆಗಿರುವಂಥದ್ದು. ಸೊ ಹೆಸರು ಕಾಳನ್ನ ಓವರ್ನೈಟ್ ನೆನೆಸಿಟ್ಕೊಬೇಕು, ಇಲ್ಲಾಂದರೆ 4ರಿಂದ 5 ಅವರ್ ನೆನೆಸಿಟ್ಕೊಂಡು ಬೆಳಗ್ಗೆ ನಾವು ನೀರನ್ನೆಲ್ಲ ಶೋಧಿಸ್ಕೊಂಡು ಅದ್ರ ಜೊತೆಗೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡು ರುಬ್ಕೊಬೇಕಾಗತ್ತೆ. ಸೊ ಇದು ರುಬ್ಕೊಳ್ಳೋವಾಗ ಏನು ಅಂತಂದರೆ ಡೈರೆಕ್ಟಾಗಿಯೇ ಫಸ್ಟೇ ನೀರು ಹಾಕೋಬಾರ್ದು. ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊತ ಹೋಗಬೇಕು. ಯಾಕಂದರೆ ಇದು ಕನ್ಸಿಸ್ಟೆನ್ಸಿ ನೀರ್ದು ಜಾಸ್ತಿ ಆಗಿಬಿಟ್ರೆ ದೋಸೆ ತವಾಯಿಂದ ಇದೆಲ್ಲ ಅದೊಂಥರ ಅಂಟಂಟು ಥರ ಆಗಿಬಿಡತ್ತೆ. ಸೊ ಫಸ್ಟ್ ಏನಂತಂದರೆ ನುಣ್ಣಗಾಗುವಷ್ಟು ನೀರನ್ನ ನಾನಿಲ್ಲಿ ಹಾಕ್ಕೊಂಡು ರುಬ್ಕೊಂಡಿರೋವಂಥದ್ದು. ಸೊ ಇದಾದಮೇಲೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಬೇಕು. ಇದು ದೋಸೆ ಹಿಟ್ಟಿನ ಹದ ಏನಿದೆ ಅದೇ ಹದಕ್ಕೆ ನಾವು ನೀರು ಹಾಕ್ಕೊಂಡು ರುಬ್ಕೊಬೇಕು. ನಾನು ತೋರಿಸ್ತಾ ಇರೋ ಈ ಹದನ ಮೇಂಟೈನ್ ಮಾಡಿದರೆ ಸಾಕು. ಸೊ ನೆಕ್ಸ್ಟ್ ತವನ ಬಿಸಿಗೆ ಇಟ್ಕೊಂಡು ಸ್ವಲ್ಪ ನೀರು ಅದ್ರ ಮೇಲೆ ಹಾಕ್ಕೊಳ್ಳಿ. ಅದಾದಮೇಲೆ ಸಣ್ಣುರಿ ಮಾಡ್ಕೊಬೇಕು. ದೊಡ್ಡುರಿ ಮಾಡಿಕೊಂಡ್ರೆ ದೋಸೆ ಎದ್ದೇಳಲ್ಲ. ಸೊ ಸಣ್ಣುರಿಯಲ್ಲಿ ದೋಸೆನ ಹಾಕ್ಕೊಂಡು ನಾರ್ಮಲಾಗಿ ಹೇಗೆ ನೀವು ದೋಸೆ ಹಾಕ್ತಿರೋ ಅದೇ ಥರ ಮಾಡಿಕೊಂಡು ಏನಿಲ್ಲ ಅಂದರೆ ಒಂದು ನಿಮಿಷದಲ್ಲಿ ಈ ದೋಸೆ ರೆಡಿ ಆಗುತ್ತೆ. ದೋಸೆ ಹಾಕಾದ್ಮೇಲೆ ನಾವು ಬಿಸಿ ಉರಿ ಇಟ್ಕೊಬೇಕು. ನಿಮಗೆ ಬೇಕಂದರೆ ಇಲ್ಲಿ ಎಣ್ಣೆ ಸಹ ಹಾಕ್ಕೊಬೋದು, ಇಲ್ಲಾಂದರೆ ಹಾಗೆ ಕೂಡ ಮಾಡ್ಕೊಬೋದು. ಎಣ್ಣೆ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಅದೊಂದು ನಾನಿಲ್ಲಿ ಎಣ್ಣೆ ಹಾಕ್ತೇನೆ, ಫಸ್ಟ್ ದೋಸೆನೇ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ನಿಮಗೆ ಇಲ್ಲಿ ಎಲ್ಲ ಬ್ರೌನ್ ಆಗೋಕ್ಕೆ ಶುರು ಆಗುತ್ತೆ, ಪೆಸರಟ್ಟು ರೆಡಿ ಆಗುತ್ತೆ. ಸೊ ಏನಂತಂದರೆ ಬಿಸಿ ಇದ್ದಾಗಲೇ ತಿನ್ಕೊಬೇಕು. ಯಾಕಂದರೆ ಸ್ವಲ್ಪ ತಣ್ಣಗಾದ್ಮೇಲೆ ಏನಾಗುತ್ತೆ, ಒಂದು ಸ್ವಲ್ಪ ತುಂಬ ಸಾಫ್ಟಾಗಿ ಅನಿಸುತ್ತೆ ಮತ್ತು ಅಲ್ಲಿಗೆ ಅಂಟು ಥರ ಫೀಲ್ ಆಗುತ್ತೆ. ಅದಕ್ಕೆ ಬಿಸಿ ಬಿಸಿ ಇರೋವಾಗಲೇ ತಿನ್ಕೊಬೇಕು. ಒಬ್ರಿಗೆ 4 ತಿಂದರೆ ಸುಮಾರೇ ಆಗೋಯ್ತಾ ಬ್ರೇಕ್ಫಾಸ್ಟು. ಈ ನೆಕ್ಸ್ಟ್ ಆಗಿರೋದ್ರಲ್ಲಿ ನಾನು ಸ್ವಲ್ಪ ಆಯಿಲ್ ಯೂಸ್ ಮಾಡಿದ್ದೀನಿ. ಇದರಲ್ಲಿ ಸ್ವಲ್ಪ ಕ್ರಿಸ್ಪಿ ಬರುತ್ತೆ. ಸೊ ಅಂದರೆ ನಿಮ್ಮ ಕನ್ವೀನಿಯೆಂಟಾಗಿ ನೀವು ಹೆಂಗೆ ಮಾಡ್ಕೊತೀರೋ ಆ ಥರ ಮಾಡ್ಕೊಬೋದು. ಅದಾದಮೇಲೆ ದೋಸೆ ಹಾಕಿದ ತಕ್ಷಣ ನೀವು ಇನ್ನೊಂದು ಏನು ಮಾಡ್ಕೊಬೋದು ಅಂದರೆ ಈರುಳ್ಳಿ ಅದನ್ನೆಲ್ಲ ಇದ್ರ ಮೇಲೆ ಹಾಕ್ಕೊಂಡು ಆ ಥರನೂ ಮಾಡ್ಕೊಬೋದು. ದೊಡ್ಡ ಉರಿಯಲ್ಲಿಟ್ಟರೆ ಈ ಥರ ಆಗುತ್ತೆ. ಸೊ ಸಣ್ಣ ಉರಿಯಲ್ಲೇ ನೀವು ಪೆಸರಟ್ಟು ಹಾಕ್ಕೊಳ್ಳಿ. ಸೊ ಇವತ್ತಿನ ರೆಸಿಪಿ ಪೆಸರಟ್ಟು, ಇದಕ್ಕೆ ಕಾಯಿ ಚಟ್ನಿ, ಸೂಪರ್ ಟೇಸ್ಟಿ, ಸೂಪರ್ ಹೆಲ್ದಿ. ನೀವು ಟ್ರೈ ಮಾಡಿ ನಿಮ್ಮ ಮನೇಲಿ. ದಿನ ಅನ್ಕೊತಾ ಇರ್ತೀವಲ್ಲ, ಏನು ಡಿಫ್ರೆಂಟಾಗಿ ಮಾಡೋದು, ಬರೀ ಅದೇ ಮಾಡಬೇಕಾ, ಬರೀ ಚಿತ್ರಾನ್ನ ಪುಳಿಯೋಗರೆನ ಅಂತ. ಅಂಥವ್ರು ಇದನ್ನು ಟ್ರೈ ಮಾಡ್ಬೋದು. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.